ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸಿಂಪಲಾಗಿ ಮೊಟ್ಟೆ ದೋಸೆ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕೇವಲ ಒಂದು 2-3 ಐಟಮ್ಸಲ್ಲಿ ನೀವು ಮೊಟ್ಟೆ ದೋಸೆನ ಮಾಡ್ಕೋಬಹುದು. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ ತುಂಬಾ ಫೇವ್ರೇಟು, ಹಾಗೆ ದೊಡ್ಡವರಾಗಿರೋರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ಮೊಟ್ಟೆ ದೋಸೆ ಅಥವಾ ಎಗ್ ಆಮ್ಲೆಟ್ ಏನು ಬೇಕಾದ್ರೆ ಅನ್ಬೋದು, ಪ್ಲೇನ್ ಎಗ್ ದೋಸೆ ಅಂತ ಕೂಡ ಹೇಳ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಸೊ ನಂದು ಇವಾಗ ನೋಡಿ ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಹಂಚನ್ನು ಕಾಯಕ್ಕೆ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಈ ರೀತಿ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಂಚು ಚೆನ್ನಾಗಿ ಕಾದಿರಬೇಕು, ಆವಾಗ ನಮಗೆ ಮೊಟ್ಟೆ ನೀಟಾಗಿ ಎದ್ದೇಳೋದು. ಸೊ ಹಾಗಾಗಿ ಹಂಚು ಕಾದು ಎಣ್ಣೆ ಹಾಕೊಂಡ್ಮೇಲೆ ನಾನಿಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಗೆಯೇ ಖಾರನ ಹಾಗೆ ಕೈಯಲ್ಲೇ ನಾನು ಉದುರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಪೆಪ್ಪರ್ ಕೂಡ ನಾವು ಪೌಡ್ರು ಮಾಡ್ಕೊಂಡು ಕೂಡ ಹಾಕೋಬಹುದು. ನೋಡಿ ನಾನು ಲೈಟಾಗಿ ಖಾರದ ಪುಡಿ ಹಾಕ್ಬಿಟ್ಟು ಈ ರೀತಿ ಒಂದು ಸೈಡ್ ಬೆಂದ ಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಮೊಟ್ಟೆ ಹೊಡಿಯುವಾಗ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ, ಆವಾಗ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ತುಂಬ ಸೀದಂಗೆ ಆಗಿಬಿಡತ್ತೆ. ಸೊ ಹಾಗಾಗಿ ಏನಪ್ಪ ಇಷ್ಟು ಈಸಿ ರೆಸಿಪಿನ ನೀವು ಶೇರ್ ಮಾಡ್ಕೊತಾ ಇದ್ದೀರಾ ಅಥವಾ ಇದು ಯಾರಿಗೂ ಗೊತ್ತೇ ಇಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ತುಂಬ ಬ್ಯಾಚುಲರ್ಸ್ಗಳಿಗಾಗಿರ್ಬೋದು, ಈಗ ಯಂಗ್ ಜನ್ರೇಷನ್ಗಳಿಗೆ ಗೊತ್ತಿರಲ್ಲ ಅಂದ್ಬಿಟ್ಟು ನಾನು ಇದೊಂದು ವೀಡಿಯೋನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸಿಂಪಲಾಗಿ ಈಗ ರಸಮ್ ಅನ್ನಕ್ಕೆ ಅಥವಾ ಕ್ವಿಕ್ಕಾಗಿ ಏನಾದರೂ ತಿನ್ನಬೇಕಪ್ಪ ಅನ್ನಿಸ್ತಿದೆ ಅನ್ನೋರು ಮೊಟ್ಟೆಯಲ್ಲಿ ಈ ಥರ ಕೂಡ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಗುವಂತಹ ಎಗ್ ಆಮ್ಲೆಟ್ ಅಥವಾ ಎಗ್ ದೋಸೆ ಅಂತಲೇ ಹೇಳ್ಬೋದು. ಈಗ ನೋಡಿ ಇನ್ನೊಂದು ಕೂಡ ನಾನು ಅದೇ ರೀತಿ ಇನ್ನು ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಹೊಡೆದು ಹಾಕ್ಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಫಸ್ಟ್ ಇದಕ್ಕೆ ಮಕ್ಕಳು ತಿನ್ನೋದಂತ ಲೈಟಾಗಿ ಮಾಡಿದೆ. ಇದು ನಮಗೆ ಹಾಗೆ ಮೇಲೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀಟಾಗೆ ಒಂದು 10 to 20 ಸೆಕೆಂಡ್ಸ್ ಆದಮೇಲೆ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಅವಾಗ ನೀಟಾಗಿ ಎದ್ದೇಳುತ್ತೆ ಮೊಟ್ಟೆ. ನೀಟಾಗೂ ಶೇಪಲ್ಲಿ ಒಂದು ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಬೇಯುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ವೀಡಿಯೋ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.